ಪ್ರಿಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಸಹ ಬೆಳಗಿನ ವಂದನೆಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಕನ್ನಡ ಸಿದ್ದೇಶ್ವರ ಪ್ರೌಢಶಾಲೆ ತೋಲಾಗಲಿ. ಇಲ್ಲಿ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ. ನಿಮಗೆ ಈಗ ಪ್ರಥಮ ಚಿಕಿತ್ಸೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಈಗ ತ್ರಿವಿಧ ಜಿಗಿತ ಇದರ ಬಗ್ಗೆ ನಿಮಗೆ ಈಗ ಸವಿಸ್ತಾರವಾದ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ದಿನಾಂಕ 18/11/2020 ವಾರ ಬುಧವಾರ, ತರಗತಿ 9th ಸ್ಟ್ಯಾಂಡರ್ಡ್. ವಿಷಯ ದೈಹಿಕ ಶಿಕ್ಷಣ. ಇದರಲ್ಲಿ ನಿಮಗೆ ಅಧ್ಯಾಯ 7 ಮೇಲಾಟಗಳು ಇದರಲ್ಲಿ ಅಧ್ಯಾಯ 7 ಇದರಲ್ಲಿ ತ್ರಿವಿಧ ಜಿಗಿತ ಇದರ ಬಗ್ಗೆ ನಿಮಗೆ ಈಗ ಸವಿಸ್ತಾರವಾದ ಮಾಹಿತಿಯನ್ನು ನೀವು ಈ ತರಗತಿಯಲ್ಲಿ ತಿಳ್ಕೊಳ್ಳುತ್ತೀರಿ. ಇದರಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳನ್ನು ನಾವು ನೋಡ್ತಾ ಹೋಗೋಣ. ಏನೇನು ಕಲಿಕಾಂಶಗಳು ಬರ್ತವೆ ನೋಡೋಣ. ಕಲಿಕಾಂಶಗಳು ಒಂದನೇದಾಗಿ ತ್ರಿವಿಧ ಜಿಗಿತದ ಇತಿಹಾಸ. ತ್ರಿವಿಧ ಜಿಗಿತದ ಇತಿಹಾಸ. ಎರಡನೇದ ಅಂಕಣ ಮತ್ತು ಅಳತೆ. ಅಂಕಣ ಮತ್ತು ಅಳತೆ. ಮೂರನೇದ ಆಟದ ನಿಯಮಗಳು. ನಂತರ ಆಟದಲ್ಲಿನ ದಾಖಲೆಗಳು ಮತ್ತು ಪ್ರಸಿದ್ಧ ಆಟಗಾರರು. ಇವೆಷ್ಟು ಕಲಿಕಾಂಶಗಳು ಈ ತರಗತಿಯಲ್ಲಿ ತ್ರಿವಿಧ ಜಿಗಿತದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು. ಮೊದಲನೇದಾಗಿ ತ್ರಿವಿಧ ಜಿಗಿತದ ಇತಿಹಾಸ. ಏನಪ್ಪಾ ತ್ರಿವಿಧ ಜಿಗಿತ ಅಂದ್ರೆ ಏನು ನೋಡೋಣ. ಈ ತ್ರಿವಿಧ ಜಿಗಿತ ಅಂತಕ್ಕಂಥ ಮೇಲಾಟಗಳಲ್ಲಿ ನಾವು 2 ರೀತಿಯಾದ ಆಟಗಳನ್ನು ನೋಡಬಹುದು. ಒಂದನೇದು ಆಟಗಳು, ಎರಡನೇದು ಮೇಲಾಟಗಳು. ಅದಕ್ಕೆ ನಾವು ಏನು ಕರೀತೀವಿ ಇಂಗ್ಲಿಷಲ್ಲಿ ಗೇಮ್ಸ್ ಅಂಡ್ ಅಥ್ಲೆಟಿಕ್ಸ್. ಗೇಮ್ಸ್ ಅಂದ್ರೆ ಆಟಗಳು, ಅಥ್ಲೆಟಿಕ್ಸ್ ಅಂದ್ರೆ ಮೇಲಾಟಗಳು. ಈ ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ವಿಧಾನವೇ ತ್ರಿವಿಧ ಜಿಗಿತ. ಈಗ ಆಟಗಳು ಇದ್ರೆ ನೀವು ಪರಿಚಯ ಮಾಡೋಣ, ಮೇಲಾಟಗಳೆಂದ್ರೇನು ಪರಿಚಯ ಮಾಡೋಣ. ಆಟಗಳು ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್, ಹ್ಯಾಂಡ್ಬಾಲ್, ಹಾಕಿ, ಬಾಸ್ಕೆಟ್ಬಾಲ್, ಕ್ರಿಕೆಟ್ ಇನ್ನಿತರ ಕ್ರೀಡೆಗಳನ್ನು ನಾವು ಸೇರಿಸ್ತಾ ಹೋಗ್ಬೋದು.
ನಾವು ಆಟಗಳು ಅಂತ ಹೇಳಿ ಕರಿತೇವೆ. ಇಂಗ್ಲಿಷ್ನಲ್ಲಿ ಗೇಮ್ಸ್, ಇಂಗ್ಲಿಷ್ ಅಂತ ಕರಿತೇವೆ ಗೇಮ್ಸ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಮೇಲಾಟಗಳು ಯಾವಪ್ಪ? ಮೇಲಾಟಗಳು ಜಿಗಿತಗಳು, ನಂತರ ಓಟಗಳು, ನಂತರ ಎಸೆತಗಳು. ಈ ರೀತಿಯಾಗಿ ನಾವು ವಿಭಾಗವನ್ನ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಜಿಗಿತಗಳು ನೋಡೋಣ. ಜಿಗಿತಗಳು ಎತ್ತರ ಜಿಗಿತ ಆಗಿರ್ಬೋದು, ಉದ್ದ ಜಿಗಿತ ಆಗಿರ್ಬೋದು, ನಂತರ ತ್ರಿವಿಧ ಜಿಗಿತ. ಏನಪ್ಪ ತ್ರಿವಿಧ ಜಿಗಿತ ಅಂದ್ರೆ? ತ್ರಿ ಅಂದ್ರೆ ಮೂರು ಅಲ್ವಾ? ತ್ರಿವಿಧ ಮೂರು ವಿಧ. ಏನಪ್ಪ ಮೂರು ವಿಧದ ಹೆಜ್ಜೆಗಳನ್ನ ಹಾಕಿ ಈ ಆಟದಲ್ಲಿ ನಾವು ಭಾಗವಹಿಸ್ತೇವೆ. ನಾವು ತ್ರಿವಿಧ ಜಿಗಿತ ಅಂತೇಳಿ ಕರಿತೇವೆ. ತ್ರಿವಿಧ ಜಿಗಿತ ಈ ಮೇಲಾಟಗಳಲ್ಲಿ ಬರ್ತಕ್ಕಂಥ ಮೇಲಾಟಗಳಲ್ಲಿ ಬರುತ್ತೆ ತ್ರಿವಿಧ ಜಿಗಿತ. ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ಜಿಗಿತವೇ ತ್ರಿವಿಧ ಜಿಗಿತ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧವನ್ನ, ಈ ಅಂಶಗಳನ್ನು ನಾವು ಒಂದೊಂದೇ ಆಗಿ ತಿಳಿತಾ ಹೋಗೋಣ. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು, ಅದಕ್ಕೆ ನಾವು ಮಾತನಾಡಿದ್ದೇವೆ ಏನಪ್ಪ ಅಂದ್ರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್. ಏನಪ್ಪ ಅಂದ್ರೆ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ. ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ. ಈ ನರ ಸಂಯೋಜನೆ ಅಂತಕ್ಕಂಥದ್ದು ಈ ಕ್ರೀಡೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ. ಈ ನರ ಸಂಯೋಜನೆ ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನ ಬಳಸಿ ಮಾಡುವ ಕೌಶಲ್ಯ ಸ್ಪರ್ಧೆಯೇ ತ್ರಿವಿಧ ಜಿಗಿತ. ಇದು ಒಂದು ಕೌಶಲ್ಯ. ಕಾಲಿನ ಸ್ಫೋಟಕ ಶಕ್ತಿಯನ್ನ ಬಳಸಿಕೊಂಡು ಇದರಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ಕೌಶಲ್ಯ ಬೇಕು, ಸ್ಕಿಲ್ ಬೇಕು. ಇಂಗ್ಲಿಷ್ ಸ್ಕಿಲ್ ಅಂತ ಕರಿತೇವೆ. ಯಾವುದೇ ಒಂದು ಆಟಕ್ಕೆ ಪ್ರಮುಖವಾಗಿ ನಮಗೆ ಸ್ಕಿಲ್ ಅನ್ನ ಬಳಸಬೇಕು. ಏನಪ್ಪ ಸ್ಕಿಲ್ ಅಂದ್ರೆ? ಕೌಶಲ್ಯ ಅಂತ ಕರಿತೇವೆ. ಸ್ಕಿಲ್ ಅಂದ್ರೆ ಕೌಶಲ್ಯ. ಆ ಕೌಶಲ್ಯವನ್ನು ನಾವು ಬಳಸಬೇಕಾಗುತ್ತೆ. ತ್ರಿವಿಧ ಜಿಗಿತ ಎಂದರೆ ಮೂರು ರೀತಿಯ ಜಿಗಿತಗಳನ್ನ ಒಳಗೊಂಡಿದೆ. ಈ ತ್ರಿವಿಧ ಜಿಗಿತ ಮೂರು ಜಿಗಿತಗಳನ್ನ ಒಳಗೊಂಡಿದೆ. ಮೂರು ಜಿಗಿತಗಳನ್ನ ಒಳಗೊಂಡಿದೆ. ಏನಪ್ಪ ಅವು? ನೋಡ್ತಾ ಹೋಗೋಣ. ತ್ರಿವಿಧ ಜಿಗಿತ ಎಂದರೆ ಮೂರು ರೀತಿಯ ಜಿಗಿತಗಳನ್ನ ಒಳಗೊಂಡಿದೆ. ಈ ತ್ರಿವಿಧ ಜಿಗಿತದ ಆರುವ ಕ್ರಮಕ್ಕೆ ನಾವೇನಂತ ಕರಿತಪ್ಪ, ಏನ್ ಪದ ಬಳಸ್ತಾವಪ್ಪ ಅಂತ ಕೇಳಿದ್ರೆ, ಆ ಒಂದನೇದು, ಆಪು ಎರಡನೇದು, ಸ್ಟೆಪ್ಪು ಮೂರನೇದು, ಜಂಪ್. ಅದಕ್ಕೆ ನಾವು ಏನು ಕರಿತೇವೆ? ಆ ಸ್ಟೆಪ್ ಜಂಪ್. ಒಂದನೇದಾಗಿ ಆಪ್, ಎರಡನೇದಾಗಿ ಸ್ಟೆಪ್, ಮೂರನೇದಾಗಿ ಜಂಪ್. ಈ ಮೂರು ರೀತಿಯ ಜಿಗಿತಗಳನ್ನ ಒಳಗೊಂಡಿರ್ತಕ್ಕಂಥದ್ದೇ ತ್ರಿವಿಧ ಜಿಗಿತ. ಓಡಿ ಬಂದು ಜಿಗಿತಗಾರ ಆರೋ ಕ್ರಮ ಯಾವ ರೀತಿಯಾಗಿರ್ತಪ್ಪ ಅಂದ್ರೆ, ಓಟಗಾರ ಓಡಿ ಬಂದು ಒಂದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ನಂತರ ಗುಂಡಿಯೊಳಗೆ ಹಾಕತಕ್ಕಂಥ
ಜಿಗಿತಗಾರನು ಎಡಗಾಲಿನಿಂದ ಟೇಕ್ ಆಫ್ ಮಾಡ್ಕೋಬೇಕಾಗತ್ತೆ, ಟೇಕ್ ಆಫ್ ತಗೋಬೇಕು. ಎಡಗಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡು ಆಫ್ ಮಾಡಬೇಕು. ಆಫ್ ಮಾಡಿ ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ ಎರಡನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನ ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದು ಎರಡೂ ಕಾಲುಗಳ ಮೇಲೆ ಗುಂಡಿಯಲ್ಲಿ ಇಳಿಯಬೇಕು. ನಾನು ಸರಿಯಾಗಿ ಕೇಳಿ ಏನಪ್ಪ ತಿಳಿದ ಜಿಗಿತ ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕ್ ತಗೋಬೇಕು. ಎಡಗಾಲಿನಿಂದ ಟೇಕ್ ತೆಗೆದುಕೊಂಡು ಆಫ್ ಮಾಡಿಕೊಂಡು ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ ಎರಡನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದು ಎರಡೂ ಕಾಲುಗಳ ಮೇಲೆ ಗುಂಡಿಯಲ್ಲಿ ಹಿಡಿಯುವುದಕ್ಕೆ ನಾವು ತ್ರಿವಿಧ ಜಿಗಿತ ಅಂತೇಳಿ ಕರೀತೀವಿ. ಅಂದರೆ ಟೇಕ್ ಆಫ್ ತೆಗೆದುಕೊಂಡ ನೆಗೆದ ನಂತರ ಮುಂದಿನ ಹೆಜ್ಜೆ ನೀಡುವಾಗ ಇನ್ನೊಂದು ಕಾಲು ಸ್ಲೀಪಿಂಗ್ ಲೆಗ್ ಅಂತ ಕರೀತಾರೆ, ನೆಲಕ್ಕೆ ತಾಗಬಹುದು. ಹೆಚ್ಚಿನ ಮಾಹಿತಿಯು ನಾವು ಪ್ರಾಯೋಗಿಕ ಏನು ಆಗ್ತಾರಲ್ಲ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಈಗ ತ್ರಿವಿಧ ಜಿಗಿತ ಅಂದ್ರೆ ಏನು ಗೊತ್ತಾಯ್ತು. ಇದರಲ್ಲಿ ಎಷ್ಟು ಸ್ಟೆಪ್ಗಳು ಬಂದ ಗೊತ್ತಾಯ್ತು. 4 ಸ್ಟೆಪ್, 3 ವಿವಿಧ ರೀತಿಯಲ್ಲಿ ನಾವು ಬಳಸಬೇಕಾಗುತ್ತೆ. ಆಫ್ ಮಾಡಬೇಕಾಗುತ್ತೆ, ಸ್ಟೆಪ್ ತಗೋಬೇಕಾಗುತ್ತೆ, ಜಂಪ್ ಮಾಡೋ ನಂತರ ಗುಂಡಿಯಲ್ಲಿ ನಾವು ಹಿಡಿಯಬೇಕಾಗುತ್ತೆ. ಇದಕ್ಕೆ ನಾವು ಆಫ್ ಸ್ಟೆಪ್ ಜಂಪ್ ಅಂತೇಳಿ ಕರಿತೀವಿ. ಈಗ ತ್ರಿವಿಧ ಅಂಕಣದ ರಚನೆ ಯಾಗಿರುತ್ತೆ ನೋಡೋಣ. ಈಗ ತ್ರಿವಿಧ ಅಂಕಣದ ರಚನೆ ತ್ರಿವಿಧ ಅಂಕಣದ ರಚನೆ ಏನಪ್ಪಾ? ತ್ರಿವಿಧ ಅಂಕಣದ
marking powder